ನಮಸ್ಕಾರ, ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ನಾನಿವತ್ತು ಚಿಕನ್ ಬುರ್ಜಿ ತೋರಿಸ್ತಾ ಇದ್ದೀನಿ. ಇದು ಬ್ರೆಸ್ಟ್ ಪಾರ್ಟ್, ಚಿಕನ್ನಿನ ಬ್ರೆಸ್ಟ್ ಪಾರ್ಟ್ ತೊಗೊಂಡಿದ್ದೀನಿ, ಸಾಫ್ಟ್ ಪಾರ್ಟು. ಆಮೇಲೆ ಉಪ್ಪು, ಖಾರ, ಅರಿಶಿಣ, ಕೊತ್ತಂಬರಿ, ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ, ಗಾರ್ಲಿಕ್ಕು, ಆನಿಯನ್ 2 ದಪ್ಪ ತೊಗೊಂಡಿದ್ದೀನಿ, ಅದು ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು 3 ಗ್ರೀನ್ ಚಿಲ್ಲಿ, 2 ಟೊಮ್ಯಾಟೊ ಚಾಪ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಇದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು, ರುಬ್ಕೋಬೇಕು ಗ್ರೈಂಡರಲ್ಲಿ ಹಾಕಿ. ಓಕೆ, ಈಸಿ ಮತ್ತು ತುಂಬ ಕ್ವಿಕ್ಕಾಗುವಂಥ ರೆಸಿಪಿ. ಇದು ನಿಮಗೂ ಕೂಡ ಬರುತ್ತೆ ಅಂತ ಗೊತ್ತು. ಓಕೆ, ತೋರಿಸ್ತಿದ್ದೀನಿ, ಸ್ಟಾರ್ಟ್ ಮಾಡೋಣ. ಈಗ ನಾನು ಇದು ಫಸ್ಟು ಪೇಸ್ಟ್ ಮಾಡ್ಕೊಂಬಿಡ್ತೀನಿ, ನೈಸಾಗಿ ರುಬ್ಕೊಳ್ತೀನಿ. ಫೈನ್ ಪೇಸ್ಟ್ ಆಗಬೇಕು. ಬೇಕು ಅಂದರೆ ತೆರಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಾಗತ್ತೆ. ಓಕೆ ಗೈಸ್, ಈಗ ಚಿಕನ್ ಬುರ್ಜಿ ಮಾಡೋ ಮೆಥಡ್ ತೋರಿಸ್ತೀನಿ. 1.5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಚಿಕನ್ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ತೆರಿ ಕೂಡ ಮಾಡ್ಕೋಬೋದಿನಿ. ಬೆಳ್ಳುಳ್ಳಿ ಹೆಚ್ಚಿಕೊಂಡಿರೋದು ಹಾಕ್ತಾ ಇದ್ದೀನಿ. ತುಂಬ ಫ್ರೈ ಮಾಡಬೇಡ್ರಿ, ರೆಡ್ಡಾಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆಗಲಿ ಅಷ್ಟೇ. ಓಕೆ, ನೆಕ್ಸ್ಟ್ ಈಗ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಾಪ್ಡ್ ಆನಿಯನು, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ, ಇದು ಹಸಿ ವಾಸನೆ ಹೋಗಬೇಕು ಈರುಳ್ಳಿ. ಓಕೆ, ಸಣ್ಣದಾಗಿ ಹೆಚ್ಕೊಂಡು ಕೂಡ ತುಂಬ ಫ್ರೈ ಆಗಬಾರ್ದು ಆನಿಯನ್ನು. ಈಗ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ, ಇದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಈಗ ಟೊಮ್ಯಾಟೊ ಹೆಚ್ಚಿದ್ದು ಚಾಪ್ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. 2 ಸಣ್ಣದು ತೊಗೊಂಡಿದ್ದೆ, ಅದು ಕೂಡ ಕೊಂಡಿರೋದು, ಅದು ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ಗಟ್ಟಿ ಇರುತ್ತೆ. ಗಟ್ಟಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಸರಿ ಮಾಡ್ತಾ ಇದ್ದೀನಿ. ಚಿಕನ್ ಕೀಮಾ ಓಕೆ, ಎಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದಿಷ್ಟು 3 ಆ್ಯಡ್ ಮಾಡ್ತಿದ್ದೀನಿ ಇಂಗ್ರೀಡಿಯೆಂಟ್ಸು. ಚಾಪ್ಡ್ ಕೊರಿಯಂಡರ್ಸ್ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಡ್ತೀನಿ, ಚಿಕನ್ ಬೇಯಬೇಕಲ್ಲ, ಲಿಡ್ ಮುಚ್ಚುತ್ತಾ ಇದ್ದೀನಿ. ಓಕೆ, ಸ್ಟವ್ ಆಫ್ ಮಾಡ್ತಿದ್ದೀನಿ. ಆಗಿದೆ, ಈಗ